ನಮಸ್ಕಾರ. ಇವತ್ತಿನ ದಿವಸ ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಾಗುವಂತಹ ಒಂದು ರೆಸಿಪಿ ಎಗ್ ಬಿರಿಯಾನಿ. ಸೂಪರ್ ಟೇಸ್ಟಿಯಾದಂಥ ಎಗ್ ಬಿರಿಯಾನಿ ಮಾಡೋಣ. ಇಲ್ಲಿ ಪುದೀನ ತೊಗೊಂಡೀನಿ, ಕೊತ್ತಂಬರಿ ತೊಗೊಂಡೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡೀನಿ. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಈಗ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೋಬೇಕು. ಆನಂತರ ಇಲ್ಲಿ ಲವಂಗ, ಚಕ್ಕಿ, ಪಲಾವ್ ಎಲೆ ರೆಡಿ ಇಟ್ಕೊಂಡೀನಿ. ಏನು ಟೇಸ್ಟಿಯಾಗಿ ಬರ್ತೈತೆ ರೀ, ಹೆಲ್ದಿ ಫುಡ್ ಕೂಡ ಇದು ಮಕ್ಕಳಿಗೆ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಫಸ್ಟ್ಗೆ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಒಂದು ಕುಕ್ಕರ್ ಇಡೋಣ ಗ್ಯಾಸ್ ಮೇಲೆ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿಲಿ. ಇದೇನು ಬೇಸಿಕ್ ಮಸಾಲ ಹಾಕೋಣಿದ್ರಾಗ. ಸ್ವಲ್ಪ ಬಾಡಿಸ್ಕೊಳೋಣ. ಈರುಳ್ಳಿ ಹಾಕೋಣ. 2 ದೊಡ್ಡ ಸೈಜ್ ಈರುಳ್ಳಿ, ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಕೊಂಡಂಥ ಈರುಳ್ಳಿ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಬೇಯಬೇಕು ಎಣ್ಣೆಯೊಳಗೆ. ಸೈಡ್ಗೆ ಇನ್ನೊಂದು ಗ್ಯಾಸ್ ಒಲೆ ಮೇಲೆ ಮೊಟ್ಟೆ, ಬೇಯಿಸಿದಂಥ ಮೊಟ್ಟೆ ಎಣ್ಣೆಯೊಳಗೆ ಅರಿಶಿನ, ಉಪ್ಪು ಮತ್ತು ಅರಿಶಿಣ ಪುಡಿ, ಖಾರ ಪುಡಿ ಹಾಕಿ, ಉಪ್ಪು, ಅರಿಶಿಣ ಪುಡಿ, ಖಾರ ಪುಡಿ ಹಾಕಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳೋಣ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ರುಚಿ ಡಬಲ್ ಆಗ್ತತಿ. ಮೊಟ್ಟೆ ಅನ್ನದಾಗ ಒಡೆಯೋದಿಲ್ಲ. ಇಲ್ಲಿ ಈರುಳ್ಳಿ ಬೆಂದತ್ತಾಗಲೇ ಟೊಮೆಟೊ ಹಾಕೋಣ. 2 ದೊಡ್ಡ ಸೈಜ್ ಟೊಮೆಟೊ ಹಾಕೋಣ. ಅದು ಕೂಡ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಸ್ಮೂತಾಗಿ ಬೇಯಲಿ. ಎಗ್ ಬಿರಿಯಾನಿ ಅಂದ್ರೆ ಮಕ್ಕಳಿಗೆ ಏನು ಇಷ್ಟ ಅಂತೀರಾ? ಎಗ್ ಫ್ರೈ ಮಾಡೋದು ರೆಡಿ ಆಯ್ತು. ಇಲ್ಲಿ ಇದು ಒಗ್ಗರಣೆಯೊಳಗೆ ಈರುಳ್ಳಿ, ಟೊಮೆಟೊ ಚೆಂದಾಗಿ ಸ್ಮೂತಾಗಿ ಬೆಂದಿದ್ದಾಯ್ತು. ಇವಾಗ ನೋಡಿರಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇದ್ರಾಗ ಹಾಕೋಣ. ಹಾಕಿ ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳ. ಇದಕ್ಕೆ ಅರಿಶಿಣ ಪುಡಿ, ಅರಿಶಿಣ ಪುಡಿ ಹಾಕಿ ಚೆಂದಾಗಿ ಬಾಡಿಸ್ಕೊಡೋಣ. ಆನಂತರ ಧನಿಯಾ ಪೌಡ್ರು, ಗರಂ ಮಸಾಲ ಹಾಕೋಣ. ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಇಲ್ಲ 4 ಜನಕ್ಕೆ ಊಟಕ್ಕೆ ಮಾಡಕತ್ತೀವಿ. ಧನಿಯಾ ಪೌಡ್ರು, ಚಿಕನ್ ಪೌಡ್ರು ಮತ್ತು ಗರಂ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದು ತಟ್ಟೆಗೆ ಅರಿಶಿಣ ಪುಡಿ ಹಾಕ್ತದೆ ನೋಡಿರಿ. ಇವಾಗ ತೊಳೆದು ಇಟ್ಕೊಂಡಂಥ ಅಕ್ಕಿ ಹಾಕೋಣ. ನಮ್ಮ ಹುಡುಗಿ ನಡು ಕೈ ಹಾಕ್ತದೆ ನೋಡಿರಿ, ನಾನು ಮಾಡ್ತೇನಂತ.
ಈಗ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಇದನ್ನು ಕುಕ್ಕರ್ ಮಾಡ್ಕೋಬೇಕು, ಸೀಟಿ ಹೊಡಿಸ್ಬೇಕು. ಅದಕ್ಕೂ ಮುಂಚೆ ಅಕ್ಕಿ ಹಾಕೈತಿ. ಈಗ ಇದನ್ನು ಮಿಕ್ಸ್ ಮಾಡೋಣ ಚೆಂದಾಗಿ. ಚೆಂದಾಗಿ ಮಿಕ್ಸ್ ಮಾಡೋಣ ಅಕ್ಕಿನ. ಇದಕ್ಕೆ ನೀರು ಹಾಕೋಣ. 1 ಲೋಟಕ್ಕೆ 2 ಲೋಟದಂತೆ ಅಳತಿ ಮೇಲೆ ನೀರು ಹಾಕೋಣ. ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕೀವಿ, 4 ಲೋಟ ನೀರು ಹಾಕಿ ಈಗೇನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡೇವಲ್ಲ ಮೊಟ್ಟೆನ, ಆ ಮೊಟ್ಟೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ಸೀಟಿ ಹೊಡ್ಸೋಣ. ಸೂಪರ್ ಟೇಸ್ಟಿಯಾದಂಥ ಮಸ್ತ್ ಎಗ್ ಬಿರಿಯಾನಿ ರೆಡಿ ಆಗತ್ತೆ. ನೀವು ಈ ವಿಧಾನದಾಗ ಮಾಡಿ ಊಟ ಮಾಡಿರಿ, ಮಕ್ಕಳಿಗೂ ಕೊಡ್ರಿ. ಇಷ್ಟಪಟ್ಟು 2 ತುತ್ತು ಜಾಸ್ತಿ ತಿಂತಾರು. ಈಗಂತೂ ಮಳೆಗಾಲ ಶುರು, ಇನ್ನು ಇದಕ್ಕೆ ಹೀಟ್ ಬೇಕು ದೇಹಕ್ಕೆ. ಈ ಮೊಟ್ಟೆನ ವಿಧವಾದಂಥ ರೆಸಿಪಿ ಮಾಡಿ ಮಕ್ಕಳಿಗೆ ಕೊಡ್ರಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಬರೀ ಮಕ್ಕಳಿಗೆ ಅಂತಲ್ಲ, ನೀವು ತಿನ್ನಿರಿ. ಬೇಸಿಗೆ ಒಳಗೆ ಊಟ ನಾವು ಹೋಗಿರಂಗಿಲ್ಲ, ಬಿಸಿಲು ಅಂತ ಬರೀ ನೀರು ಕುಡಿತೀವಿ, ಊಟ ಭಾಳ ಕಡಿಮೆ. ಈಗ ಕೋಲ್ಡ್ ಇರ್ತೈತಿ, ಊಟ ಚೆನ್ನಾಗಿ ಹೋಗ್ತತಿ. ಈಗ ನೋಡಿರಿ ಫ್ರೈ ಮಾಡಿದಂಥ ಮೊಟ್ಟೆ ಹಾಕಕತ್ತೀವಿ, ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಈ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಇತ್ತು ಹಾಕಿಬಿಡೋಣ. ಫ್ರೈ ಮಾಡಿದ್ದು ವೇಸ್ಟ್ ಆಗ್ತತಿ. ಆಯ್ತು ನೋಡಿರಿ, ಈಗ ರೆಡಿ ಆಗ್ತತಿ ನಮ್ಮ ಎಗ್ ಬಿರಿಯಾನಿ, ರೆಡಿ ಟು ಈಟ್. ವಾಹ್, ಏನು ಸೂಪರಾಗಿ ಬಂದತ್ರಿಪ್ಪ. ಈಗ ಒಂದೇ ಒಂದು ಸ್ಪೂನಿಂದ ಎತ್ತಿ ತೋರಿಸ್ತಾನೆ ನೋಡಿರಿ, ಬಾಯಾಗ ನೀರು ಬರ್ತೈತಿ, ಅಷ್ಟೊಂದು ಚೆನ್ನಾಗೈತಿ. ಏನು ಎಗ್ ಬಿರಿಯಾನಿ ರೀಪ್ಪ ಇದು, ಮಸ್ತ್ ರೆಡಿ ಆಗೈತಿ. ನೀವು ಟ್ರೈ ಮಾಡ್ತೀರಲ್ಲ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ, ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.